ಎಲ್ಲರಿಗೂ ನಮಸ್ಕಾರಗಳು. ಶ್ರೀರಾಮನ ಚರಣಕಮಲಗಳಿಗೆ ನಮಿಸುತ್ತಾ ಶ್ರೀರಾಮನು ವನವಾಸಕ್ಕೆ ಹೊರಟ ಕಥೆಯನ್ನು ಕೇಳೋಣ. ಕೈಕೇಯಿಯ ಅಪೇಕ್ಷೆಯಂತೆ ರಾಮನು ವನವಾಸಕ್ಕೆ ಹೊರಡಲು ಸಿದ್ಧನಾಗಿ ತಾಯಿ ಕೌಸಲ್ಯಗೆ ವಂದಿಸಿ ತನ್ನ ಅರಮನೆಯ ಕಡೆ ಬಂದ. ಅಲ್ಲಿ ಸೀತೆ ರಾಮನ ಪಟ್ಟಾಭಿಷೇಕದ ನಿರೀಕ್ಷೆಯಲ್ಲಿ ಸಂತೋಷದಿಂದ ರಾಮನಿಗಾಗಿ ಕಾದಿದ್ದಳು. ಈ ಮೊದಲು ನಡೆದ ಘಟನೆಗಳೇನೂ ಅವಳಿಗೆ ತಿಳಿಯದು. ರಾಮನನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಇದೇಕೆ ನನ್ನ ಪತಿ ಮಲಿನ ವಸ್ತ್ರವನ್ನೇ ಉಟ್ಟಿದ್ದಾರೆ, ಮಂಗಳ ಕಂಕಣವನ್ನು ಇನ್ನೂ ಧರಿಸಿಲ್ಲವೇಕೆ, ಮುಖದಲ್ಲಿ ಗೆಲುವೇ ಇಲ್ಲವಲ್ಲ ಎಂದು ಚಿಂತಿಸಿ ಆ ಬಗ್ಗೆ ಶ್ರೀರಾಮನನ್ನು ಪ್ರಶ್ನಿಸಿದಳು. ಆಗ ರಾಮ, ಸೀತೆ, ನಿನಗೆ ಅಪ್ರಿಯವಾದ ವಿಷಯವನ್ನು ಹೇಳಬೇಕಾಗಿದೆ. ನಾನು ಈ ದಿನ ಕಾಡಿಗೆ ಹೊರಡುವವನಿದ್ದೇನೆ. ಇನ್ನು 14 ವರ್ಷ ನಾನು ಕಾಡಿನಲ್ಲಿಯೇ ಇರುತ್ತೇನೆ ಎಂದ. ಸೀತೆಗೆ ರಾಮನು ಹೇಳಿದ ಸಂಗತಿಯನ್ನು ನಂಬಲೇ ಆಗಲಿಲ್ಲ. ಏನು, ಕಾಡಿಗೆ ಏಕೆ ಎಂದು ಪ್ರಶ್ನಿಸಿದಳು. ಆಗ ಶ್ರೀರಾಮ, ಸೀತೆ, ಇದು ತಂದೆಯವರ ಆಜ್ಞೆ. ನಾನು ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟ ಕಟ್ಟಬೇಕು ಎಂದು ನಮ್ಮ ತಾಯಿ ಕೈಕೇಯಿ ತಂದೆಯವರನ್ನು ವರ ಕೇಳಿದಳು. ಆ ಮಾತನ್ನು ನಾನು ನೆರವೇರಿಸಬೇಕಲ್ಲವೇ? ಆದ್ದರಿಂದ ನಾನು ಕಾಡಿಗೆ ಹೋಗಬೇಕಾಗಿದೆ. ಸೀತೆ, ನೀನು ಅರಮನೆಯಲ್ಲಿ ಜಾಗರೂಕಳಾಗಿರು. ನಮ್ಮ ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಇನ್ನು ಮೇಲೆ ಭರತನು ರಾಜ. ನಿನ್ನ ಸಹಾಯಕ್ಕಾಗಿ ಲಕ್ಷ್ಮಣ ಇಲ್ಲಿಯೇ ಇರುತ್ತಾನೆ. 14 ವರ್ಷ ಬಹುಬೇಗ ಕಳೆದು ಹೋಗುತ್ತದೆ. ನೀನು ಚಿಂತಿಸಬೇಡ ಎಂದ. ಈಗ ಸೀತೆಗೆ ರಾಮ ಹೇಳುತ್ತಿರುವುದು ತಮಾಷೆಯಲ್ಲ ಎಂಬುದು ಗೊತ್ತಾಯಿತು. ಒಂದು ಕ್ಷಣ ಅವಳಿಗೆ ದುಃಖವಾದರೂ ಕೂಡಲೇ ಸಾವರಿಸಿಕೊಂಡು ಇದರಲ್ಲಿ ತಾನು ಮಾಡಬೇಕಾದುದೇನಿದೆ, ಏನಿದ್ದರೂ ಪತಿಯ ಹಾದಿಯಲ್ಲಿ ನಡೆಯಬೇಕಾದುದು ತನ್ನ ಕರ್ತವ್ಯ ಎಂದು ನಿಶ್ಚಯಿಸಿಕೊಂಡಳು. ಹಾಗೆ ರಾಮನಿಗೆ, ಪ್ರಭು, ನೀವು ಕಾಡಿಗೆ ಒಬ್ಬರೇ ಹೇಗೆ ಹೋಗುವಿರಿ? ನೀವು ಕಾಡಿಗೆ ಹೋದರೆ ನಾನು ನಿಮ್ಮ ಕೈ ಹಿಡಿದವಳು, ನಿಮ್ಮ ಕಷ್ಟ ಮತ್ತು ಸುಖಗಳಲ್ಲಿ ಸಮಭಾಗಿ ಆಗಿರಬೇಕಾದವಳು. ನಾನು ನಿಮ್ಮ ಹಿಂದೆಯೇ ಕಾಡಿಗೆ ಬರುತ್ತೇನೆ ಎಂದಳು. ರಾಮನಿಗೆ ಸೀತೆಯ ಮಾತು ಕೇಳಿ ಆಶ್ಚರ್ಯವಾಯಿತು. ಸೀತೆ ರಾಜಕುಮಾರಿ, ಸುಕುಮಾರಿ, ಅರಮನೆಯಲ್ಲೇ ಬೆಳೆದವಳು, ಕಷ್ಟವನ್ನೇ ಅರಿಯದವಳು. ಅವಳು ತನ್ನ ಜೊತೆ ಕಾಡಿಗೆ ಬರುವುದೇ ಎಂದು ಯೋಚಿಸಿ ಸೀತೆಯನ್ನು ಕುರಿತು, ಸೀತೆ, ವನವಾಸ ಹೆಂಗಸರಿಗೆ ಸರಿ ಹೋಗುವುದಿಲ್ಲ. ಅಲ್ಲಿ ನಡೆಯಲು ರಸ್ತೆ ಇಲ್ಲ. ಎಲ್ಲೆಲ್ಲೂ ಕಲ್ಲು ಮುಳ್ಳುಗಳೇ ತುಂಬಿರುತ್ತವೆ. ಹಗಲು ರಾತ್ರಿ, ಬಿಸಿಲು ಮಳೆ ಎನ್ನದೆ ಓಡಾಡಬೇಕಾಗುತ್ತದೆ. ವಾಸ ಮಾಡಲು ಮನೆ ಇರುವುದಿಲ್ಲ. ಕ್ರೂರ ಮೃಗಗಳು ವಾಸಿಸುತ್ತವೆ. ಆದ್ದರಿಂದ ಇದು ನಿನಗೆ ಸರಿ ಹೋಗುವುದಿಲ್ಲ. ನೀನು ಅರಮನೆಯಲ್ಲಿಯೇ ಇರು ಎಂದ. ಆಗ ಸೀತೆ, ಹೆಂಡತಿಯ ಕರ್ತವ್ಯವೆಂದರೆ ಪತಿಯನ್ನೇ ನೆರಳಿನಂತೆ ಹಿಂಬಾಲಿಸುವುದು. ನೀವು ನನ್ನ ಜೊತೆಯಲ್ಲಿ ಇದ್ದರೆ ನನಗೆ ಅದಾವ ಕ್ರೂರ ಪ್ರಾಣಿಗಳ ಭಯ. ನನ್ನನ್ನು ಅರಮನೆಯಲ್ಲಿ ಬಿಟ್ಟು ನೀವೊಬ್ಬರೇ ಕಾಡಿಗೇನಾದರೂ ಹೋದರೆ ನಾನು ಜೀವ ಸಹಿತ ಇರಲಾರೆ. ಆದ್ದರಿಂದ ನಾನು ನಿಮ್ಮ ಹಿಂದೆಯೇ ಬರುತ್ತೇನೆ ಎಂದು ಹೇಳಿದಳು. ರಾಮನಿಗೆ ಸೀತೆಯು ತನ್ನ ಹಠವನ್ನು ಬಿಡಲಾರಳು ಎಂದು ಮನವರಿಕೆಯಾಯಿತು. ಅವನು ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ನೀನಾದರೂ ನಿಮ್ಮ ಅತ್ತಿಗೆಗೆ ಬುದ್ಧಿ ಹೇಳು ಎಂದ. ಆಗ ಲಕ್ಷ್ಮಣ, ಅಣ್ಣ, ನಾನೇ ನಿನ್ನ ಜೊತೆ ಕಾಡಿಗೆ ಬರುತ್ತಿರುವಾಗ ಅತ್ತಿಗೆಗೆ ನಾನೇನು ತಾನೇ ಹೇಳಬಲ್ಲೆ ಎಂದು ಕೇಳಿದ. ಆಗ ರಾಮನು ಆಶ್ಚರ್ಯಚಕಿತನಾಗಿ, ಏನು, ನೀನು ನನ್ನ ಜೊತೆ ಕಾಡಿಗೆ ಬರುವೆಯಾ? ಬೇಡ ಲಕ್ಷ್ಮಣ, ನೀನೂ ಕಾಡಿಗೆ ಬಂದು ಬಿಟ್ಟರೆ ತಂದೆ ತಾಯಿಯರನ್ನು ನೋಡಿಕೊಳ್ಳುವವರು ಯಾರು? ಕಾಡಿಗೆ ಹೋಗಬೇಕೆಂದು ಆಜ್ಞೆಯಾಗಿರುವುದು ನನಗೊಬ್ಬನಿಗೆ. ಆದ್ದರಿಂದ ನೀನೇಕೆ ವೃಥಾಶ್ರಮ ಪಡಬೇಕು? ನೀನು ಕಾಡಿಗೆ ಬರಕೂಡದು ಎಂದ. ಆಗ ಲಕ್ಷ್ಮಣ, ಅಣ್ಣ, ನೀನು ಈ ವಿಷಯದಲ್ಲಿ ಅಡ್ಡಿ ಬರಬೇಡ. ನಾನು ನಿನ್ನನ್ನು ಬಿಟ್ಟು ಹೇಗೆ ತಾನೇ ಜೀವಿಸಿರಬಲ್ಲೆ? ನಾವಿಬ್ಬರೂ ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದವರಲ್ಲವೇ? ವಿಶ್ವಾಮಿತ್ರರ ಜೊತೆಯಲ್ಲೂ ಸಹ ನಾವಿಬ್ಬರೂ ಒಟ್ಟಿಗೆ ಹೋಗಲಿಲ್ಲವೇ? ಹೀಗಿರುವಾಗ ನನ್ನನ್ನು ಬಿಟ್ಟು ನೀನೊಬ್ಬನೇ ಕಾಡಿಗೆ ಹೋಗುವುದು ಸರಿಯಲ್ಲ. ಅತ್ತಿಗೆ ಮತ್ತು ನಿನ್ನ ಜೊತೆಯಲ್ಲಿ ನಾನೂ ಕಾಡಿಗೆ ಬರುತ್ತೇನೆ. ನಿಮಗೆ ದಾರಿಯಲ್ಲಿ ಅಡ್ಡಲಾದ ಮುಳ್ಳು ಕಲ್ಲುಗಳನ್ನು ತೆಗೆದುಹಾಕುತ್ತೇನೆ. ಪರ್ಣಕುಟೀರವನ್ನು ಸಿದ್ಧಪಡಿಸುತ್ತೇನೆ. ನೀವು ಮಲಗಿದಾಗ ನಾನು ಎಚ್ಚರವಾಗಿದ್ದು ಕಾವಲಿರುತ್ತೇನೆ. ನಿಮ್ಮ ಊಟ ಪಾನೀಯಗಳನ್ನು ಸಿದ್ಧಪಡಿಸುತ್ತೇನೆ. ಈ ರೀತಿಯಲ್ಲಿ ಸದಾ ನಿಮ್ಮ ಸೇವೆ ಮಾಡುತ್ತೇನೆ. ಅಣ್ಣ, ನೀನು ಖಂಡಿತ ಅಡ್ಡಿ ಮಾಡಬಾರದು. ಭರತ ಶತ್ರುಘ್ನರು ತಂದೆ ತಾಯಿಗಳನ್ನು ನೋಡಿಕೊಳ್ಳುತ್ತಾರೆ. ಆದ್ದರಿಂದ ಈ ಬಗ್ಗೆ ಚಿಂತಿಸಬೇಡ ಎಂದನು. ರಾಮನು ಇನ್ನೇನು ತಾನೇ ಮಾಡಿಯಾನು? ಮೌನವಾಗಿಯೇ ತನ್ನ ಸಮ್ಮತಿಯನ್ನು ಕೊಟ್ಟನು.
ಮೂವರು ಪ್ರಯಾಣಕ್ಕೆ ಸಿದ್ಧರಾದರು. ಶ್ರೀರಾಮ, ಸೀತೆ, ಲಕ್ಷ್ಮಣರು ಕಾಡಿಗೆ ಹೋಗುವುದು ನಿಶ್ಚಯವಾಯಿತು. ಶ್ರೀರಾಮನು ತನ್ನ ಬಳಿ ಇದ್ದ ಧನವನ್ನು, ಆಭರಣಗಳನ್ನು ಬಡಬಗ್ಗರಿಗೆ ದಾನ ಮಾಡಿದನು. ಆನಂತರ ತಂದೆಯನ್ನು ನೋಡಲು ಸೀತೆ ಮತ್ತು ಲಕ್ಷ್ಮಣನೊಡನೆ ಹೊರಟನು. ಆಗ ದಾರಿಯ ಉದ್ದಗಲಗಳಲ್ಲೂ ಜನ ಕಿಕ್ಕಿರಿದು ನೆರೆದಿದ್ದರು. ಬೆಳಿಗ್ಗೆ ಶ್ರೀರಾಮನ ಪಟ್ಟಾಭಿಷೇಕವಾಗುತ್ತದೆಂದು ಹಬ್ಬದ ಸಂಭ್ರಮ ಇತ್ತು. ಆದರೆ ಈಗ ಎಲ್ಲೆಲ್ಲೂ ದುಗುಡ ದುಮ್ಮಾನಗಳ ವಾತಾವರಣ. ತಮ್ಮ ಪ್ರೀತಿ ಪಾತ್ರನಾದ ರಾಜಕುಮಾರನು ಅರಮನೆಯನ್ನು ತ್ಯಜಿಸಿ ಅರಣ್ಯಕ್ಕೆ ಹೋಗುವನು ಎಂಬ ಸಂಗತಿ ಜನರಿಗೆ ನುಂಗಲಾರದ ತುತ್ತಾಗಿತ್ತು. ಅವರೆಲ್ಲರೂ ಶ್ರೀರಾಮನು ಧರ್ಮಿಷ್ಠ, ದೀನಬಂಧು ಅಂಥವನು ಈಗ ಕಾಡಿಗೆ ಹೋಗಬೇಕಾಗಿದೆ, ಅಂದರೆ ಧರ್ಮಾತ್ಮರಿಗೆ ಇಲ್ಲಿ ಜಾಗವಿಲ್ಲ ಎಂದಾಯಿತು. ಇಂತಹ ಸ್ಥಳದಲ್ಲಿ ನಾವಾದರೂ ಏಕೆ ಇರಬೇಕು? ಯಾವ ದೇಶದಲ್ಲಿ ಸತ್ಯಕ್ಕೆ, ಧರ್ಮಕ್ಕೆ ಬೆಲೆ ಇಲ್ಲವೋ ಅಂತಹ ರಾಜ್ಯ ಕಾಡಿಗಿಂತ ಕೆಟ್ಟದ್ದು. ಪ್ರಜೆಗಳಿಗೆ ಅಲ್ಲಿ ನ್ಯಾಯ ದೊರಕಲಾರದು. ಆದ್ದರಿಂದ ನಾವೂ ಕಾಡಿಗೆ ಹೋಗೋಣ, ಶ್ರೀರಾಮನ ಜೊತೆಯಲ್ಲಿ ಇದ್ದು ಬಿಡೋಣ ಎಂದು ಗಟ್ಟಿಯಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಶ್ರೀರಾಮನು ದಶರಥನ ಅರಮನೆಗೆ ಹೋದನು. ರಾಮನನ್ನು ಕಂಡ ಕೂಡಲೇ ದಶರಥನು ದುಃಖದಿಂದ ರಾಮನನ್ನು ಅಪ್ಪಿಕೊಂಡನು. ಆಗ ರಾಮನು, ಮಹಾರಾಜ, ನಾನು ಹೋಗಿ ಬರುತ್ತೇನೆ. ಸೀತೆಯು ಲಕ್ಷ್ಮಣನು ನನ್ನೊಡನೆ ಕಾಡಿಗೆ ಬರುತ್ತಿದ್ದಾರೆ. ನೀನು ನಮ್ಮನ್ನು ಆಶೀರ್ವದಿಸು. ನಿನ್ನ ಆಶೀರ್ವಾದವೇ ನಮ್ಮನ್ನು ರಕ್ಷಿಸುತ್ತದೆ ಎಂದನು. ಆಗ ದಶರಥ, ರಾಮ, ನಾನು ಮಾಡಿದ ಕೆಲಸ ತಪ್ಪು. ವರವನ್ನು ಕೊಡುವಾಗ ಯಾರು ಯೋಗ್ಯರು, ಯಾರು ಅಯೋಗ್ಯರು ಎಂದು ನಾನು ಯೋಚಿಸಲಿಲ್ಲ. ಅಪಾತ್ರರಿಗೆ, ಯೋಗ್ಯತೆ ಇಲ್ಲದವರಿಗೆ ಈ ರೀತಿ ವರಗಳನ್ನು ಕೊಟ್ಟರೆ ಆಗುವ ಅನರ್ಥ ಏನೆಂಬುದು ನನಗೆ ಈಗ ಗೊತ್ತಾಗಿದೆ. ನನ್ನ ತಪ್ಪಿನಿಂದಾಗಿ ನೀನು ಕಷ್ಟ ಅನುಭವಿಸಬೇಕಾಯಿತಲ್ಲ. ನಾನು ಮಹಾಪಾಪಿ, ನನ್ನನ್ನು ಕ್ಷಮಿಸು ಎಂದನು. ಆಗ ಶ್ರೀರಾಮ, ಮಹಾರಾಜ, ನಿನ್ನನ್ನು ನೀನೇ ಹಳಿದುಕೊಳ್ಳುತ್ತಿರುವೆ. ಇದು ಖಂಡಿತ ಸರಿಯಲ್ಲ. ನಾನು ವನವಾಸಕ್ಕೆ ಹೋಗುವುದು ವಿಧಿಯ ಇಚ್ಛೆ ಆಗಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನೀನು ಯಾರಲ್ಲಿಯೂ ಈ ಬಗ್ಗೆ ತಪ್ಪು ಎಣಿಸಬೇಡ. ಅದೂ ಅಲ್ಲದೆ ಕಾಡಿಗೆ ಹೋಗಲು ನನಗೆ ಕೊಂಚವೂ ದುಃಖವಿಲ್ಲ. ನನಗೆ ಅತ್ಯಂತ ಪ್ರೀತಿಪಾತ್ರರಾದ ಸೀತೆಯು ಲಕ್ಷ್ಮಣನೂ ನನ್ನ ಸಂಗಡವೇ ಇರುತ್ತಾರೆ. ಆದ್ದರಿಂದ ನೀನು ಕೊಂಚವೂ ಚಿಂತಿಸದೆ ನಮ್ಮನ್ನು ಆಶೀರ್ವದಿಸಿ ನಗುನಗುತ್ತಾ ಬೀಳ್ಕೊಡು ಎಂದನು. ಆಗ ದಶರಥ, ಮಗು, ಹೋಗಿ ಬಾ. ನೀನು ಸತ್ಯವಂತ, ಧರ್ಮನಿಷ್ಠ. ನಿನ್ನ ಮನಸ್ಸನ್ನು ತಿರುಗಿಸಲು ಯಾರಿಗೂ ಸಾಧ್ಯವಿಲ್ಲ. ನಿಮಗೆ ಅರಣ್ಯದಲ್ಲಿ ಯಾವ ತೊಂದರೆಗಳೂ ಬಾರದೇ ಇರಲಿ. ದೇವತೆಗಳು ನಿಮ್ಮನ್ನು ಸದಾ ಕಾಪಾಡಲಿ ಎಂದು ಹಾರೈಸಿದ. ಈ ಎಲ್ಲವನ್ನೂ ಮೌನದಿಂದ ವೀಕ್ಷಿಸುತ್ತಿದ್ದ ಪ್ರಧಾನಮಂತ್ರಿ ಸುಮಂತ್ರನು ಕೈಕೇಯಿಯನ್ನು ಕುರಿತು, ತಾಯಿ, ವಯಸ್ಸಿನಿಂದ ಹಿರಿಯನಾಗಿ ನಾನು ಒಂದು ಮಾತು ಹೇಳುವೆ. ದಯವಿಟ್ಟು ತಪ್ಪು ತಿಳಿಯಬೇಡಿ. ಈಗ ನಡೆಯುತ್ತಿರುವ ಪ್ರಸಂಗ ಇಕ್ಷ್ವಾಕು ವಂಶಕ್ಕೆ ಶೋಭೆ ತರುವಂತಹುದಲ್ಲ. ನಿಮ್ಮ ಸ್ವಾರ್ಥದಿಂದ ಇತರರಿಗೆ ಕೆಡುಕು ಎಣಿಸಿದರೆ ಅದರ ಭೀಕರ ಪರಿಣಾಮ ಎಲ್ಲರ ಮೇಲೂ ಆಗುತ್ತದೆ. ಆದ್ದರಿಂದ ದಯವಿಟ್ಟು ಹಠ ಮಾಡಬೇಡಿ. ಈಗಲಾದರೂ ಆಗಬಹುದಾದ ಅನಾಹುತವನ್ನು ತಪ್ಪಿಸಿ ಎಂದು ಪ್ರಾರ್ಥಿಸಿಕೊಂಡನು. ಆದರೆ ಕೈಕೇಯಿಯು ಯಾರ ಮಾತನ್ನೂ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವಳು, ನನಗೆ ಯಾರ ಬುದ್ಧಿವಾದವೂ ಬೇಕಾಗಿಲ್ಲ ಎಂದು ಬಿಟ್ಟಳು. ಆಗ ದಶರಥನು ಅವಳ ಕಠೋರತೆಯನ್ನು ತಾಳಲಾರದೆ, ರಾಮ, ಇನ್ನು ನಾನೂ ಈ ರಾಜ್ಯದಲ್ಲಿರಲಾರೆ. ನಾನೂ ಸಹ ಕಾಡಿಗೆ ಬಂದು ಬಿಡುತ್ತೇನೆ. ನನ್ನ ಪರಿವಾರವೂ ನಿನ್ನ ಹಿಂದೆಯೇ ಬರುತ್ತದೆ. ನಮಗೆ ಬೇಕಾದ ವಸ್ತುಗಳನ್ನು, ಸಾಮಗ್ರಿಗಳನ್ನು, ಸೈನ್ಯವನ್ನು, ಗೋವುಗಳನ್ನು ತೆಗೆದುಕೊಂಡು ನಾವು ಕಾಡಿಗೆ ಹೊರಟು ಹೋಗೋಣ. ಅಲ್ಲಿಯೇ ಬೇರೊಂದು ರಾಜ್ಯವನ್ನು ಕಟ್ಟಿಕೊಂಡು ವಾಸ ಮಾಡೋಣ. ಜನರಿಲ್ಲದೆ ಹಾಳು ಸುರಿಯುವ ಇಲ್ಲಿ ಕೈಕೇಯಿ ತನ್ನ ಮಗನೊಡನೆ ಸುಖವಾಗಿರಲಿ ಎಂದನು. ಆಗ ರಾಮ, ಮಹಾರಾಜ, ನಾನು ಅರಣ್ಯಕ್ಕೆ ಸೀತೆ ಮತ್ತು ಲಕ್ಷ್ಮಣರನ್ನು ಮಾತ್ರ ಕರೆದುಕೊಂಡು ಹೋಗುತ್ತಿದ್ದೇನೆ. ನೀವು ಯಾರೂ ನನ್ನೊಡನೆ ಬರಬಾರದು. ನೀವೆಲ್ಲರೂ ಅಯೋಧ್ಯೆಯಲ್ಲಿಯೇ ಇರಿ. ಭರತನಿಗೆ ಪಟ್ಟಾಭಿಷೇಕ ಮಾಡಿ. ಅವನು ಧರ್ಮದಿಂದ ರಾಜ್ಯವಾಳುತ್ತಾನೆ. ನೀವೆಲ್ಲರೂ ಅವನಿಗೆ ಸಂಪೂರ್ಣ ಸಹಕಾರ ನೀಡಬೇಕು ಎಂದನು. ಅನಂತರ ರಾಮ, ಸೀತೆ, ಲಕ್ಷ್ಮಣರು ನಾರುಮಡಿಯುಟ್ಟರು. ಆಗ ದಶರಥನು ಸೀತೆ ನಾರುಮಡಿಯನ್ನು ಉಡಕೂಡದು ಎಂದು ಹೇಳಿ ಕೋಶಾಧಿಕಾರಿಯನ್ನು ಕರೆದು ಸೀತೆಗೆ 14 ವರ್ಷಗಳಿಗೆ ಬೇಕಾಗುವಷ್ಟು ವಸ್ತ್ರಗಳನ್ನು, ಆಭರಣಗಳನ್ನು ತಂದುಕೊಡಿ ಎಂದು ಆಜ್ಞಾಪಿಸಿದನು. ಸೀತೆಯು ದಶರಥನ ಅಪೇಕ್ಷೆಯಂತೆ ಹೊಸ ವಸ್ತ್ರಗಳನ್ನು ಉಟ್ಟು ಆಭರಣಗಳನ್ನು ತೊಟ್ಟುಕೊಂಡಳು.
ಶ್ರೀರಾಮ, ಸೀತೆ, ಲಕ್ಷ್ಮಣರು ರಥವನ್ನೇರಿ ಅರಣ್ಯದ ಕಡೆ ಪ್ರಯಾಣ ಬೆಳೆಸಿದರು. ಮಹಾಮಂತ್ರಿ ಸುಮಂತ್ರನೇ ಅವರ ರಥದ ಸಾರಥಿಯಾದನು. ಪುರಜನರು ದುಃಖದಿಂದ ಶ್ರೀರಾಮನ ಹಿಂದೆಯೇ ಓಡಿ ಹೋದರು. ರಥವು ಎಷ್ಟೇ ವೇಗವಾಗಿ ಹೋದರೂ ಪುರಜನರು ಅಷ್ಟೇ ವೇಗದಿಂದ ಅದನ್ನು ಹಿಂಬಾಲಿಸುತ್ತಿದ್ದರು. ಶ್ರೀರಾಮ, ನಮ್ಮನ್ನು ಬಿಟ್ಟು ಹೋಗಬೇಡ, ನೀನಿಲ್ಲದ ಅಯೋಧ್ಯೆ ನಮಗೆ ಬೇಡ, ನಾವೂ ನಿಮ್ಮ ಸಂಗಡ ಬರುತ್ತೇವೆ, ನಿಮ್ಮೊಡನೆ ಅರಣ್ಯದಲ್ಲಿ ವಾಸಿಸುತ್ತೇವೆ ಎಂದು ಅವರು ಮೊರೆ ಇಡುತ್ತಿದ್ದರು. ಅವರ ವಿಶ್ವಾಸ, ಅಭಿಮಾನಗಳನ್ನು ಕಂಡು ಶ್ರೀರಾಮನ ಹೃದಯ ತುಂಬಿ ಬಂತು. ಆಗ ಶ್ರೀರಾಮನು ಸುಮಂತ್ರನಿಗೆ ರಥವನ್ನು ನಿಲ್ಲಿಸುವಂತೆ ಹೇಳಿದ. ನಂತರ ಶ್ರೀರಾಮ ರಥದಿಂದ ಕೆಳಗಿಳಿದು, ಪುರಜನರೇ, ನೀವು ಮಾಡುತ್ತಿರುವುದು ಸರಿಯಲ್ಲ. ಅಯೋಧ್ಯೆಯಲ್ಲಿ ವೃದ್ಧ ರಾಜ ದಶರಥನಿದ್ದಾನೆ. ಕೌಸಲ್ಯೆ, ಸುಮಿತ್ರೆಯರು ಘೋರ ದುಃಖದಲ್ಲಿದ್ದಾರೆ. ದಯವಿಟ್ಟು ನೀವು ಅಯೋಧ್ಯೆಗೆ ಹಿಂತಿರುಗಿ ಅವರೆಲ್ಲರನ್ನೂ ಸಮಾಧಾನಪಡಿಸಿ. ಭರತನು ಧರ್ಮದಿಂದ ರಾಜ್ಯವಾಳುತ್ತಾನೆ. ನೀವೆಲ್ಲ ಅವನಿಗೆ ಸಹಕಾರ ನೀಡಿ 14 ವರ್ಷಗಳು ಕಳೆದ ಕೂಡಲೇ ನಾವು ಅಯೋಧ್ಯೆಗೆ ಹಿಂದಿರುಗುತ್ತೇವೆ ಎಂದು ಆಶ್ವಾಸನೆ ನೀಡಿ ಅವರನ್ನು ಸಮಾಧಾನಪಡಿಸಿ ಹಿಂದಕ್ಕೆ ಕಳುಹಿಸಿದನು. ಶ್ರೀರಾಮ, ಸೀತೆ, ಲಕ್ಷ್ಮಣರಿಂದ ವಿಹೀನವಾದ ಅಯೋಧ್ಯೆಯಲ್ಲಿ ದುಃಖದ ಕಾರ್ಮೋಡಗಳು ಕವಿದಿದ್ದವು. ಎತ್ತ ನೋಡಿದರೂ ಪುರಜನರು ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಎಂತಹ ಧರ್ಮಾತ್ಮನನ್ನು ಕಾಡಿಗೆ ಅಟ್ಟಬೇಕಾಯಿತಲ್ಲ, ಇಂತಹ ಅಧರ್ಮ ಕಾರ್ಯ ನಡೆದಿರುವ ಅಯೋಧ್ಯೆಗೆ ಗತಿಯೇನು? ನಮ್ಮ ಕೋಸಲ ರಾಜ್ಯವು ಸುಭಿಕ್ಷವಾಗಿರುವುದೇ, ಧರ್ಮವು ಉಳಿಯುವುದೇ ಎಂದು ದುಃಖಿಸುತ್ತಾ ಇದ್ದರು. ಅರಮನೆಯಂತೂ ಸ್ಮಶಾನ ಸಮಾನವಾಗಿತ್ತು. ದಶರಥನ ದುಃಖವನ್ನು ವರ್ಣಿಸಲೇ ಅಸಾಧ್ಯ. ಒಂದು ಸಲ ಶ್ರೀರಾಮನ ಸದ್ಗುಣಗಳನ್ನು ನೆನೆದು ಕಣ್ಣೀರಿಡುತ್ತಾ, ಮತ್ತೊಮ್ಮೆ ತಾನು ಮಾಡಿದ ತಪ್ಪಿಗಾಗಿ ತಲೆ ಚಚ್ಚಿಕೊಳ್ಳುತ್ತಾ, ಇನ್ನೊಮ್ಮೆ ಕೈಕೇಯಿಯ ನೀಚ ಕೆಲಸಕ್ಕಾಗಿ ಕ್ರೂರವಾಗಿ ಶಾಪ ಕೊಡುತ್ತಾ, ತನ್ನ ಪೂರ್ವಜನ್ಮದ ಕರ್ಮವನ್ನು ಹಳಿಯುತ್ತಾ ಅಡಿಗಡಿಗೆ ಮೂರ್ಛೆ ಹೋಗುತ್ತಿದ್ದ. ಕೌಸಲ್ಯೆಯಂತೂ ದುಃಖದಿಂದ ಕಂಗೆಟ್ಟು ಹೋಗಿದ್ದಳು. ರಾಮನ ಬಾಲ್ಯವನ್ನು, ಅವನ ಆಟಪಾಠಗಳನ್ನು ನೆನೆದು ದುಃಖಿಸುತ್ತಿದ್ದಳು. ತನ್ನ ಸವತಿಯೇ ತನ್ನ ಮಗನನ್ನು ಕಾಡಿಗೆ ಅಟ್ಟಿದ್ದನ್ನು ಕಂಡು ಅವಳ ದುಃಖ ಇಮ್ಮಡಿಯಾಗಿತ್ತು. ನನ್ನ ಕಂದ ಕಾಡಿನಲ್ಲಿ ಅಲೆದಾಡಿಕೊಂಡು ಗೆಡ್ಡೆಗೆಣಸುಗಳನ್ನು ತಿನ್ನಬೇಕಲ್ಲ, ಪಾಪ ಸುಕುಮಾರಿ ಸೀತೆ ಈ ಕಷ್ಟಗಳನ್ನು ಹೇಗೆ ಸಹಿಸಿಯಾಳು? ಇವರಿಗೆ ಹೀಗೆ ಕಷ್ಟ ಬರಲು ಕಾರಣವೇನು ಎಂದು ಪ್ರಲಾಪಿಸುತ್ತಿದ್ದಳು. ಸುಮಿತ್ರೆಯೂ ಕೂಡ ಲಕ್ಷ್ಮಣನ ವಿರಹದಿಂದ ಕಂಗೆಟ್ಟಿದ್ದಳು. ಆದರೂ ಇದ್ದುದರಲ್ಲಿ ಸಮಾಧಾನ ತಂದುಕೊಂಡು ಕೌಸಲ್ಯೆಯನ್ನು ಸಂತೈಸಲು ಯತ್ನಿಸಿದಳು. ಜೈ ಶ್ರೀರಾಮ್. ಧನ್ಯವಾದಗಳು.